ಜನವರಿ 14ರಿಂದ ಜನವರಿ 20ರವರೆಗೆ ವಾರ ಭವಿಷ್ಯ. ಶೋಭಾಕೃತ ನಾಮ ಸಂವತ್ಸರದ ದಕ್ಷಿಣಾಯನ ಹೇಮಂತ ಋತು ಪುಷ್ಯ ಮಾಸದ ಶುಕ್ಲ ಪಕ್ಷದ ಚತುರ್ಥಿಯಿಂದ ಏಕಾದಶಿಯವರೆಗೆ. ಈ ವಾರದ ಚಂದ್ರನ ಸಂಚಾರ ಧನಿಷ್ಠ ನಕ್ಷತ್ರದಿಂದ ರೋಹಿಣಿ ನಕ್ಷತ್ರದವರೆಗೆ. ಪ್ರತಿ ವಾರ ಆರಂಭವಾಗುತ್ತಿದ್ದಂತೆ ಪ್ರತಿಯೊಬ್ಬರಿಗೂ ಈ ವಾರ ಹೇಗಿರುತ್ತದೆ ಎನ್ನುವ ಬಗ್ಗೆ ತಿಳಿದುಕೊಳ್ಳಲು ಕುತೂಹಲವಿರುತ್ತದೆ. ಜನವರಿ 14ರಿಂದ ಜನವರಿ 20ರವರೆಗೆ ಹೊಸ ಯೋಜನೆಗಳು, ಶಿಕ್ಷಣ, ವಿದೇಶ ಪ್ರವಾಸ, ಹಣಕಾಸು, ಆಸ್ತಿ ಅಂತಸ್ತು ವಿಚಾರದಲ್ಲಿ ಎಲ್ಲ 12 ರಾಶಿಗಳ ಭವಿಷ್ಯ ಹೇಗಿದೆ ಎನ್ನುವುದರ ಬಗ್ಗೆ ವಿಸ್ತಾರವಾಗಿ ತಿಳಿಯೋಣ. ಮೊದಲನೆಯದಾಗಿ ಮೇಷರಾಶಿ. ಈ ವಾರ ಬುಧ, ಮಂಗಳ 9ನೇ ಮನೆಯಲ್ಲಿ, ಶುಕ್ರ 8ನೇ ಮನೆಯಲ್ಲಿ ಹಾಗೂ ಸೂರ್ಯ 10ನೇ ಮನೆಯಲ್ಲಿ ಇದ್ದಾರೆ. ಸ್ವಲ್ಪ ನಿಧಾನ ಪ್ರಗತಿಯಾದರೂ ಶನಿ ಲಾಭ ಸ್ಥಾನದಲ್ಲಿ ಇರುವುದರಿಂದ ಹಣದ ಅನುಕೂಲ ಚೆನ್ನಾಗಿದೆ. ಗುರು ರಾಶಿಯಲ್ಲೇ ಇರುವುದರಿಂದ ಒತ್ತಡಗಳು ಇರುತ್ತವೆ. ಈ ವಾರ ನಿಮಗೆ ಮಿಶ್ರ ಫಲ. ಎರಡನೆಯದಾಗಿ ವೃಷಭ ರಾಶಿ. 3ನೇ ಮನೆಯ ರಾಹು ನಿಮಗೆ ಶಕ್ತಿ ಕೊಡುತ್ತಾನೆ, ಧನಲಾಭ ಕೊಡುತ್ತಾನೆ, ಮಾನಸಿಕ ಒತ್ತಡಗಳಿಂದ ಹೊರಬರುವ ದಾರಿ ತೋರಿಸುತ್ತಾನೆ. 7ರಲ್ಲಿ ಶುಕ್ರ, 8ರಲ್ಲಿ ಬುಧ, ಮಂಗಳ, 9ನೇ ಮನೆಯಲ್ಲಿ ಸೂರ್ಯ, 10ನೇ ಮನೆಯಲ್ಲಿ ಶನಿ ಇರುವುದು ಕೊಂಚ ಒತ್ತಡಗಳಿಗೆ ಕಾರಣವಾಗುತ್ತದೆ. ಹೊರಗಿನ ಒತ್ತಡ ಅಲ್ಲ, ನಿಮ್ಮೊಳಗೆ ನೀವೇ ಚಿಂತಿಸಿ ಒತ್ತಡಗಳನ್ನು ಸೃಷ್ಟಿಸಿಕೊಳ್ಳುತ್ತೀರಿ. ಮಾನಸಿಕ ಚಿಂತೆಯಿಂದ ಬಳಲುತ್ತೀರಿ. ವ್ಯಯಸ್ಥಾನದ ಗುರು ಖರ್ಚು ಮಾಡಿಸುತ್ತಾನೆ. 3ನೆಯದಾಗಿ ಮಿಥುನ ರಾಶಿ. ಗುರು ಲಾಭದಲ್ಲಿ ಇದ್ದು ನಿಮಗೆ ಧನಲಾಭ, ಕಾರ್ಯಸಫಲತೆ, ಉದ್ಯೋಗ ಪ್ರಾಪ್ತಿ, ವಿವಾಹ ಯೋಗ ಮುಂತಾದ ಶುಭ ಫಲಗಳನ್ನು ಕೊಡುತ್ತಾನೆ. ಕೋರ್ಟು ಕೇಸುಗಳಿದ್ದರೆ ನಿಮ್ಮ ಪರವಾಗಿ ಆಗುತ್ತದೆ. ಮಾನಸಿಕ ನೆಮ್ಮದಿ ಇದೆ. 6ರಲ್ಲಿ ಶುಕ್ರ, 7ರಲ್ಲಿ ಕುಜ, ಬುಧ, 8ರಲ್ಲಿ ಸೂರ್ಯ, 9ರಲ್ಲಿ ಶನಿ, 10ರಲ್ಲಿ ರಾಹು. ಇವರು ಯಾರೋ ನಿಮಗೆ ಈಗ ಅನುಕೂಲರಲ್ಲ, ಆದರೆ ಶನಿ ತಟಸ್ಥ. 4ನೆಯದಾಗಿ ಕಟಕ ರಾಶಿ. 5ನೇ ಮನೆಯಲ್ಲಿ ಶುಕ್ರ ಇದ್ದು ಬಹಳಷ್ಟು ಒಳ್ಳೆಯ ಫಲಗಳನ್ನು ಕೊಡುತ್ತಾನೆ. ಸಂತಾನಕ್ಕೆ ಒಳ್ಳೆಯದು, ಮಕ್ಕಳಿಗೆ ಅಭಿವೃದ್ಧಿ ಇದೆ. ಸಂಗಾತಿಯ ಕಡೆಯಿಂದ ಯಾರಿಂದಲಾದರೂ ಸಹಾಯ ಒದಗಿ ಬರುತ್ತದೆ. 6ನೇ ಮನೆಯಲ್ಲಿ ಕುಜ, ಬುಧ ಸಹ ಶುಭ ಫಲಗಳನ್ನು ಕೊಡುತ್ತಾರೆ. ವಾರದ ಮಧ್ಯಭಾಗದಲ್ಲಿ ಮನಸ್ಸಿಗೆ ಕೊಂಚ ಕಿರಿಕಿರಿ, ತಾಯಿಯಿಂದ ಮನಸ್ಸಿಗೆ ನೋವಾಗುವುದು ಇರುತ್ತದೆ. ಅಷ್ಟಮ ಶನಿಯ ಪ್ರಭಾವ ಇರುವುದರಿಂದ ಕೆಲಸಗಳು ನಿಧಾನ, ಪ್ರಗತಿ ಕಡಿಮೆ, ಶ್ರಮ ಹೆಚ್ಚು. 5ನೆಯದಾಗಿ ಸಿಂಹರಾಶಿ. ಈಗ ನಿಮಗೆ ಗುರುಬಲ ಸಂಪೂರ್ಣವಾಗಿ ಇದೆ. ಯಾವುದೇ ಹೊಸ ಕೆಲಸ, ಹೊಸ ಯೋಜನೆ ಕೈಗೆತ್ತಿಕೊಳ್ಳಲು ಅಡ್ಡಿಯಿಲ್ಲ. ನೀವು ಯೋಚಿಸಿದ ವೇಗದಲ್ಲೇ ಕೆಲಸಗಳು ನಡೆಯುತ್ತದೆ. ಗುರುಬಲದ ಜೊತೆಗೆ 4ರ ಶುಕ್ರ, 5ನೇ ಮನೆಯಲ್ಲಿ ಕುಜ, ಬುಧ, 6ರಲ್ಲಿ ಸೂರ್ಯ ಸಹ ಗುರುಬಲದ ಜೊತೆಗೆ ತಮ್ಮ ಬಲವನ್ನು ಸೇರಿಸಿ ಅಭೂತಪೂರ್ವ ಯಶಸ್ಸನ್ನು ಕೊಡುತ್ತಾರೆ. 8ನೇ ಮನೆಯಲ್ಲಿ ರಾಹು ಇರುವುದರಿಂದ ಆರೋಗ್ಯ ಜಾಗೃತೆಯಿಂದ ನೋಡಿಕೊಳ್ಳಿ. 6ನೆಯದಾಗಿ ಕನ್ಯಾ ರಾಶಿ. 3ರಲ್ಲಿ ಶುಕ್ರ, 4ರಲ್ಲಿ ಕುಜ, ಬುಧರು ಶುಭ ಫಲಗಳನ್ನು ಕೊಡುತ್ತಾರೆ. ವಾಹನದಿಂದ, ಸಹೋದರಿಯಿಂದ ಲಾಭ ಇದೆ. ಮಕ್ಕಳಿಂದ ಶುಭ ಸುದ್ದಿ ಕೇಳುತ್ತೀರಿ. ಮನೆಯಲ್ಲಿ ಹರ್ಷದ ವಾತಾವರಣ ಇರುತ್ತದೆ. 6ನೇ ಮನೆಯ ಶನಿ ಧನಲಾಭ ಕೊಡುತ್ತಾನೆ. 8ರ ಗುರುವಿನಿಂದ ಸಣ್ಣ ಪುಟ್ಟ ಅಡೆತಡೆಗಳು ಎದುರಾಗುತ್ತದೆ. ಮಾನಹಾನಿ ಆಗುವಂತಹ ಪ್ರಸಂಗಗಳು ಎದುರಾಗುತ್ತದೆ. ಎಚ್ಚರಿಕೆಯಿಂದ ನಿಭಾಯಿಸಿ. 7ನೆಯದಾಗಿ ತುಲಾರಾಶಿ. 3ನೇ ಮನೆಯಲ್ಲಿ ಕುಜ, 6ನೇ ಮನೆಯಲ್ಲಿ ರಾಹು ನಿಮ್ಮ ವರ್ಚಸ್ಸು, ಬಲ, ಪರಾಕ್ರಮವನ್ನು ಹೆಚ್ಚಿಸುತ್ತಾರೆ. 7ನೇ ಮನೆಯ ಗುರು ನಿಮಗೆ ಧನಲಾಭ, ಕಾರ್ಯಸಿದ್ಧಿ ಮಾಡಿಕೊಡುತ್ತಾನೆ. 2ನೇ ಮನೆಯಲ್ಲಿ ಶುಕ್ರ ಇದ್ದು ಇವನು ಸಹ ನಿಮಗೆ ಲಾಭವನ್ನೇ ಕೊಡುತ್ತಾನೆ. 3 ಗ್ರಹಗಳು ನಿಮಗೆ ಒಳಿತು ಮಾಡುವುದರಿಂದ ಪಂಚಮ ಶನಿಯ ಪ್ರಭಾವ ತಿಳಿಯಾಗುತ್ತದೆ. ಅವಿವಾಹಿತರಿಗೆ ವಿವಾಹ ಪ್ರಾಪ್ತಿ ಇದೆ. ಅರ್ಹರಿಗೆ ಉದ್ಯೋಗಾವಕಾಶ, ಬಡ್ತಿ ನಿರೀಕ್ಷಿಸಬಹುದು. ಪಂಚಮದಲ್ಲಿ ಇರುವ ಶನಿಯಿಂದ ಕೊಂಚ ಮಾನಸಿಕ ಕಿರುಕುಳ ಇದೆ. 8ನೆಯದಾಗಿ ವೃಶ್ಚಿಕ ರಾಶಿ. ನಿಮ್ಮ ರಾಶಿಯಲ್ಲೇ ಶುಕ್ರ, 2ನೇ ಮನೆಯಲ್ಲಿ ಬುಧ ನಿಮಗೆ ಶುಭ ಫಲಗಳನ್ನು ಕೊಡುತ್ತಾರೆ. ಗುರು 6ನೇ ಮನೆಯಲ್ಲಿ ಇರುವುದರಿಂದ ಕೊಂಚ ಮಾನಸಿಕ ಕಿರುಕುಳ, ಸಾಮಾಜಿಕ ಸ್ಥಾನಮಾನದಲ್ಲಿ ಹಿನ್ನಡೆ, ಸರೀಕರ ನಡುವೆ ಅವಮಾನವಾಗುವಂತಹ ಪ್ರಸಂಗಗಳು ಎದುರಾಗುತ್ತದೆ. ಧೃತಿಗೆಡಬೇಡಿ.
ಪ್ರಾಮಾಣಿಕವಾಗಿ ನಡೆದುಕೊಳ್ಳಿ. ಯಾರೊಂದಿಗೂ ಜಗಳ ವಾದ ಬೇಡ. ಹೊಸ ಸಂಸ್ಥೆಗಳಲ್ಲಿ ಹಣ ಹೂಡಿಕೆ ಬೇಡ. ವಾಹನದಿಂದ ನಷ್ಟ ಇದೆ. ವೃತ್ತಿ ಕ್ಷೇತ್ರದಲ್ಲಿ ಒತ್ತಡಗಳು ಇರುತ್ತವೆ. ಕೊಂಚ ಕಾಲ ಸಹಿಸಲೇಬೇಕು. 9ನೇದಾಗಿ ಧನಸ್ಸು ರಾಶಿ. ಯಾವ ಕೆಲಸ ಹಿಡಿದರೂ ಯಶಸ್ಸು ಮತ್ತು ಜಯ ನಿಮ್ಮದೇ. ಸಂತಾನದಿಂದ ಲಾಭ, ಮಕ್ಕಳಿಂದ ಶುಭ ಸುದ್ದಿ ಇದೆ. ಮಕ್ಕಳ ಶ್ರೇಯೋಭಿವೃದ್ಧಿ ನಿಮಗೆ ಸಂತಸ ಕೊಡುತ್ತದೆ. ವೃತ್ತಿ ವ್ಯಾಪಾರದಲ್ಲಿ ಯಶಸ್ಸು ಲಾಭ ಇದೆ. 3ನೇ ಮನೆಯ ಶನಿ ಕೂಡ ನಿಮ್ಮ ಪರಾಕ್ರಮ ಶಕ್ತಿಯನ್ನು ಹೆಚ್ಚಿಸುತ್ತಾನೆ. ಯಾವುದೇ ಸಂಸ್ಥೆಯಲ್ಲಿ ಬಂಡವಾಳ ಹೂಡಬಹುದು, ಲಾಭ ಇದೆ. ಅವಿವಾಹಿತರಿಗೆ ವಿವಾಹ ಯೋಗ ಇದೆ. ಅರ್ಹರಿಗೆ ನೌಕರಿ ಬಡ್ತಿ ನಿರೀಕ್ಷಿಸಬಹುದು. ಕೊಂಚ ದೈಹಿಕ ಶ್ರಮ ಅಲೆದಾಟ ಇರುತ್ತದೆ. ಶೇರ್ಸ್ನಲ್ಲಿ ಧನಲಾಭ ಇದೆ. 10ನೇದಾಗಿ ಮಕರ ರಾಶಿ. ಹಣ ಬರುವ ದಾರಿ ಸುಗಮವಾಗಿದೆ. ಈ ಹೊಸ ಅವಕಾಶಗಳು ಬರುವ ಕಾಲ. ಅಲ್ಪ ಪ್ರಯತ್ನದಲ್ಲೇ ಒಳ್ಳೆಯ ಫಲ ದೊರಕುವ ಸಮಯ. ಇನ್ನು ಮುಂದಿನ ದಿನಗಳಲ್ಲಿ ಬಹಳಷ್ಟು ಶುಭ ಫಲಗಳನ್ನು ಪಡೆಯುವ ಯೋಗ ಇದೆ. ಖರ್ಚುಗಳು ಇದೆ. ವಾಹನದಿಂದ ನಷ್ಟ ಇದೆ. ಅಂದರೆ ವಾಹನ ರಿಪೇರಿಯಿಂದ ಖರ್ಚಾಗುತ್ತದೆ. 11ನೇದಾಗಿ ಕುಂಭರಾಶಿ. 11ನೇ ಮನೆಯಲ್ಲಿ ಬುಧ ಕುಜ ಇದ್ದಾರೆ. ಬಹಳಷ್ಟು ಲಾಭ ಯಶಸ್ಸನ್ನು ಕೊಡುತ್ತಾರೆ. ವೃತ್ತಿ ಸ್ಥಾನದಲ್ಲಿ ಶುಕ್ರ ಕೂಡ ಯಶಸ್ಸನ್ನು ಅಭಿವೃದ್ಧಿಯನ್ನು ಕೊಡುತ್ತಾನೆ. 12ನೇ ಮನೆಯಲ್ಲಿ ಸೂರ್ಯ. ನಿಮ್ಮ ರಾಶಿಯಲ್ಲೇ ಇರುವ ಶನಿ ಹಾಗೂ 2ನೇ ಮನೆಯ ರಾಹು ಈಗ ನಿಮಗೆ ಅನುಕೂಲರಲ್ಲ. ಹಣದ ಖರ್ಚು, ಮಾನಸಿಕ ಕಿರಿಕಿರಿ, ವ್ಯಥ ಅಲೆದಾಟ ಇರುತ್ತದೆ. ಆರೋಗ್ಯದ ಸಮಸ್ಯೆ ಆಗುತ್ತದೆ. ಜಾಗ್ರತೆಯಿಂದ ನಿಭಾಯಿಸಿ. ಕೊನೆಯದಾಗಿ ಹಾಗೂ 12ನೇದಾಗಿ ಮೀನರಾಶಿ. 9ರಲ್ಲಿ ಶುಕ್ರ ಶುಭ ಫಲಗಳನ್ನು ಕೊಡುತ್ತಾನೆ. 11ನೇ ಮನೆಯ ಸೂರ್ಯ ಹಾಗೂ 2ನೇ ಮನೆಯ ಗುರು ಬಹಳಷ್ಟು ಬೆಂಬಲ ನೀಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸುತ್ತಾರೆ. ವೃತ್ತಿಯಲ್ಲಿ ಕೊಂಚ ಕಿರುಕುಳ ಇರುತ್ತದೆ. ಮೇಲಾಧಿಕಾರಿಗಳ ಆಗ್ರಹಕ್ಕೆ ಪಾತ್ರರಾಗಬಹುದು ಅಥವಾ ಕೆಲಸದ ಒತ್ತಡ ಆಗಬಹುದು. ಶನಿ ವ್ಯತಿರಿಕ್ತ ಪರಿಣಾಮ ನೀಡುತ್ತಾನೆ. ಇದಿಷ್ಟು ಜನವರಿ 14ರಿಂದ ಜನವರಿ 20ರವರೆಗೆ 12 ರಾಶಿಗಳ ವಾರ ಭವಿಷ್ಯವಾಗಿದೆ. ಮತ್ತಷ್ಟು ಮಾಹಿತಿಗಾಗಿ ಡೆಮೋಕ್ರಸಿ ನ್ಯೂಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ. ಧನ್ಯವಾದಗಳು.